ಸತ್ಯ ಪದೇ ಪದೇ ಹೇಳ್ತಾ ಇದ್ದೆ ಜಾಗಕ್ಕೆ ಹೋಗ್ಬೇಕು ಅಂತ. ನಾನು ಬ್ಯುಸಿ ಇದ್ರೂ ನೀನೇ ಹೋಗಿ ಆದ್ರೂ ವಿಡಿಯೋ ಮಾಡ್ಕೊಂಬ ಅಂತ ಹೇಳ್ತಾರೆ ಸತ್ಯ. ನೀನು ಹೇಳಿದ್ದಕ್ಕೂ ಹೌದು, ಅರ್ಥ ಇದೆ ಇದಕ್ಕೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಒಂದು ಸ್ಪೆಷಲ್ ಜಾಗ ಅಂತಾನೆ ಹೇಳ್ಬೋದು. ಒಂದು 6 ತಿಂಗಳಿಂದ ನಾವು ಬರಬೇಕು ಅನ್ಕೊಂತಾನೆ ಇದ್ವಿ. ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಇವತ್ತು ಒಂದು 5 ನಿಮಿಷದಲ್ಲೇ ಯೋಚನೆ ಮಾಡಿ ಬಂದಿದ್ದೀವಿ. ಇಲ್ಲಿ ಡಿಸೈಡ್ ಮಾಡಿ ಬಂದ್ವಿ, ಬಟ್ ಪರ್ಮಿಷನ್ ಸಿಕ್ಕಿದೆ. ಒಂದು ಒಳ್ಳೆ ಹಿಡನ್ ಸ್ಪಾಟ್ನ ತೋರಿಸ್ತಾ ಇದ್ದೀವಿ. ಸೊ ಹೈದರಾಬಾದ್ ಹೈವೇನಲ್ಲಿದೆ. ಸೊ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ತಿನ್ನಬೇಕು ಅಂದರೆ ಇಲ್ಲಿಗೆ ಬರಬೇಕು. ಅದು ದೋಸೆ. ಹೌದು, ಜಾಗನೂ ಅಷ್ಟೇ ಪವರ್ಫುಲ್ ಆಗಿದೆ. ಇದು ಹೆಸರು ಆವತಿ ಅಂತ ಹೇಳ್ಬಿಟ್ಟು. ಆವತಿಯಲ್ಲಿ ಒಂದು 75 ವರ್ಷ ಹಳೆ ಹೋಟೆಲ್ ಇದು. ಹೌದು. ಸೊ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಕ್ಕೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ. ಫೇಮಸ್ ಅಂಗಣ ಹೋಟೆಲ್ನ ಮಾಲೀಕರು ಇಲ್ಲೇ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್ ತಮ್ಮ ಹೆಸರು? ಸುಬ್ರಹ್ಮಣ್ಯ. ಸರ್ ಹೇಳಿ ಸರ್, ಯಾವಾಗ ಸ್ಟಾರ್ಟ್ ಆಯಿತು ಸರ್ ಇದು ಹೋಟೆಲ್ ಬಗ್ಗೆ? ನಮ್ಮ ತಾತ ಅವ್ರ ಕಾಲದಿಂದ ನಡೀತಾ ಇದೆ ಹೋಟ್ಲು. ಎಷ್ಟು ವರ್ಷ ಆಯ್ತು? ಸುಮಾರು ಒಂದು 70 ವರ್ಷ ದಾಟಿದೆ ಅಂತೆ. ನಾನು ಒಂದು 8 ವರ್ಷದಿಂದ ನಡೆಸ್ತಾ ಇದ್ದೀನಿ. ಓಕೆ. ಏನು ಫೇಮಸ್ ಇದೆ ಸರ್ ಇಲ್ಲಿ? ಸರ್ ಇಲ್ಲಿ ದೋಸೆ, ತಟ್ಟೆ ಇಡ್ಲಿ, ರೈಸ್ ಬಾತು, ಚಿತ್ರಾನ್ನ ಕಾಮನ್ ಆಗಿರುತ್ತೆ. ಓಕೆ. ವಡೆ ಇಲ್ಲ ಬೋಂಡ ಮಾಡ್ತೀವಿ. ಪಲಾವು, ವಾಂಗಿಬಾತು, ಪುಳಿಯೋಗರೆ. ಕೆಲವೊಂದು ನೋಡ್ತಿದ್ದೆ ಅರ್ಧ ದೋಸೆ ಹಾಕಿ ಕೊಡ್ತಾ ಇದ್ರಿ ನಾವು ಟೇಬಲ್ ಅಲ್ಲಿ ನೋಡ್ತಿದ್ದೆ. ಏನು ಅಂದ್ರೆ ಒಂದು ಸಿಂಗಲ್ ದೋಸೆ, ಅಲ್ಲ ಅರ್ಧ ಕಟ್ ಮಾಡಿ ನೋಡೋದು. ಬೈಟು ಮಸಾಲೆ ಕೊಡ್ತೀವಿ ಸರ್. ಬೈಟು ಒಬ್ಬರು ಫುಲ್ ಬೇಡ ಅಂತ ಎಲ್ಲ ತಿನ್ಬೇಕು ವೆರೈಟೀಸ್ ಅಂದಾಗ ಎಲ್ಲ ಟೇಸ್ಟ್ ಮಾಡ್ತಾರೆ. ಬೈಟು ಮಸಾಲೆ ತಿಂತಾರೆ, ಸಿಂಗಲ್ ಇಡ್ಲಿ ತಿಂತಾರೆ, ಖಾಲಿ ದೋಸೆ ತಿಂತಾರೆ, ರೈಸ್ ಆಫ್ ತಗೊಂತಾರೆ. ಎಲ್ಲ ಟೇಸ್ಟ್ ಮಾಡ್ದಂಗೆ ಆಗುತ್ತೆ ಅಂತ ಬೈಟು ಮಸಾಲೆ ಕೊಡ್ತೀವಿ. ಹೌದು. ಮತ್ತೆ ದೋಸೆ ಮೇಲೆ ಮತ್ತೆ ಎಲ್ಲ ಬಾತ್ ಎಲ್ಲ ಹಾಕಿ ಅದೇನು ಸರ್ ಸ್ಪೆಷಲ್ ಅದು? ಅದು ಇಲ್ಲಿ ಏನಂದ್ರೆ ದೋಸೆ ಹಾಫ್ ರೈಸ್ ಅಂತ ತಗೊಂತಾರೆ, 2 ದೋಸೆ ಹಾಫ್ ರೈಸ್ ಅಂತ ತಗೊಂತಾರೆ. ಓಕೆ. ಕೆಲವರು ಮಸಾಲೆ ಒಳಗೆ ಬಾತ್ ಮಸಾಲೆ ಅಂತ ರೈಸ್ ಹಾಕ್ಸಿ ತಗೊಂತಾರೆ. ಓಕೆ. ಟೈಮಿಂಗ್ಸ್ ಏನಿದೆ ಸರ್? ಸರ್ ಬೆಳಗ್ಗೆ 6:30 to 11:30. ಓಕೆ. ವಾರ ಪೂರ್ತಿ ಇರುತ್ತಾ ಇದು? ವಾರ ಪೂರ್ತಿ ಅಂದ್ರೆ ಬೆಳಗ್ಗೆ ಮಾತ್ರ ಇದು ಬ್ರೇಕ್? ಬೆಳಗ್ಗೆ ಮಾತ್ರ. ಹೌದು. ಅಕೇಶನಲ್ಲಿ ರಜಾ ಬಿಟ್ರೆ ಬೇರೆ ಯಾವ್ದು ರಜಾ. ಸ್ಪೆಷಲ್ ಅಂತ ಏನಾದ್ರು ಮಾಡ್ತೀರಾ? ರೈಸ್ ಬಾತ್ ಅಲ್ಲಾಗ್ಲಿ? ರೈಸ್ ಬಾತ್ ಅಂದ್ರೆ ವಾಂಗಿ ಬಾತು, ಪಲಾವ್ ಮಾಡ್ತೀವಿ, ವೆಜ್ ಪಲಾವ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.
ದೋಸೆ ರೆಡಿ ಆಗ್ತಾ ಇದೆ. ಬೈಟು ದೋಸೆ, ಅದಕ್ಕೆ ಮುಂಚೆ ಇಡ್ಲಿ, ಮತ್ತೆ ನೀನು ನನಗೆ ಇಲ್ಲಿ ಬಾತ್ ದೋಸೆ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಬೋಂಡನೋ ಸಮೇತ, ಆಲೂಗಡ್ಡೆ ಪಲ್ಯ ಸಮೇತ ಕಾಯ್ತಾ ಇದೆ. ದೋಸೆ ಬರುತ್ತೆ, ಬೈಟು ದೋಸೆ ತುಂಬಾ ಚೆನ್ನಾಗಿರುತ್ತಂತೆ. ಸೊ ಅದು ಬರೋಷ್ಟೊತ್ತಿಗೆ ಸೂಪರ್ ಆಗಿದೆ ಇಡ್ಲಿ. ನಾನು ಇಡ್ಲಿ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಸೊ ನೀನು ಬಾತ್ ದೋಸೆ ಟ್ರೈ ಮಾಡ್ಬಿಡು. ಹೌದು, ಸೊ ಒಂದು ಹಿಡನ್ ಪ್ಲೇಸ್ ಇದು. ಸಾಫ್ಟ್ ಇಡ್ಲಿ ಚಟ್ನಿ ಜೊತೆಯಲ್ಲಿ ಮುರ್ಕೊಂಡು ಟ್ರೈ ಮಾಡ್ಬಿಡೋಣ. ನೀನು ಯಾವ ಥರ ಕಾಂಬಿನೇಷನ್? ದೋಸೆ ಯಾವ ಥರ ಇದೆ ನೋಡು, ದೋಸೆ ಯಾವ ಥರ ಇದೆ. ದೋಸೆ ಜೊತೆ ರೈಸು ತಗೊಂಡು, ಪಲ್ಯ ತಗೊಂಡು, ಚಟ್ನಿ ತಗೊಂಡು, ಸಾಗು ತಗೊಂಡು, ಎಲ್ಲ ಮಿಕ್ಸು. ಚಟ್ನಿ ಹೈಲೈಟ್ ಗುರು. ಓ, ಸಾಫ್ಟ್ ದೋಸೆ, ಒಳ್ಳೆ ಆಲೂಗಡ್ಡೆ ಪಲ್ಯ. ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀರಿ. ಹಾಂ, ನಿಜವಾಗ್ಲು 75 ವರ್ಷದ ಹಳೇದು, ಎಷ್ಟು ಚಿಕ್ಕದಾಗಿ, ಎಷ್ಟು ಚೊಕ್ಕವಾಗಿ, ನೀಟಾಗಿ ಬಂದ ತಕ್ಷಣ ಹೋಗಿ ಸರ್ ಅಂತ ಹೇಳ್ಬಿಟ್ಟು ಕಿಚನ್ ಒಳಗಡೆ ಹೌದು ಡೈರೆಕ್ಟಾಗಿ ಬಿಡ್ತಾ ಇದ್ದಾರೆ. ಕಾನ್ಫಿಡೆಂಟ್ ಇರೋರು ಬಿಡ್ತಾರೆ, ಸ್ವಲ್ಪ ಜನ ಪರ್ಮಿಷನ್ನೇ ಕೊಡಲ್ಲ. ಓಹೋ, ಚಟ್ನಿ ಅಂತೂ ಅಲ್ಟಿಮೇಟ್ ಗುರು. ಗಟ್ಟಿ ಬೇರೆ ಚಟ್ನಿ. ಸ್ವಲ್ಪ ಸಾಗು ಹೋಗಿ ನೋಡೋಣ. ನನಗೆ ಪಕ್ಕಾ ಸಾಗು ಇದು. ಸಾಗುನಲ್ಲಿ ಚೆನ್ನಾಗಿ ನೆನೆಸ್ಬಿಟ್ಟಿದ್ದೀನಿ. ಪ್ರತಿಯೊಂದು ಚೆನ್ನಾಗಿದೆ. ಬೋಂಡ ಟ್ರೈ ಮಾಡ್ದ? ಇಲ್ಲ, ಇನ್ನ ಬೋಂಡ ಟ್ರೈ ಮಾಡಿಲ್ಲ. ಮಾಡೋಣ. ಒಳ್ಳೆ ಬೋಂಡ ಅಲ್ಲ, ಆ ಕಲರ್ನಲ್ಲೇ ಗೊತ್ತಾಗೋಯ್ತು. ಒಳ್ಳೆ ಸೊಪ್ಪೆಲ್ಲ ಹಾಕಿ, ಸಬ್ಬಕ್ಕಿ ಸೊಪ್ಪು, ನಮ್ಮ ಕೊತ್ತಂಬರಿ ಸೊಪ್ಪು ಎಲ್ಲ ಜಾಸ್ತಿ ಆಗಿದೆ. ಕ್ರಿಸ್ಪಿನೂ ಆಗಿದೆ. ಒಳ್ಳೆಯದು. ಓ, ನಮ್ಮ ಬೈಟು ದೋಸೆ ಬಂತು. ಕಟ್ ಮಸಾಲೆ. ಕಟ್ ಮಸಾಲೆ ಹತ್ತಿರದಿಂದ ನೋಡಿ ಬನ್ನಿ ಯಾವ ಥರ ಇದೆ ಅಂತ, ಮೊಬೈಲ್ಗೆ ಹಾಕೋಕ್ಕೆ. ದೋಸೆಗೆ ಹುಡ್ಕೊಂಬರ್ಬೋದು. ಯಾವ ದೋಸೆ ಏನು, ಎಲ್ಲೆಲ್ಲೋ ಎಲ್ಲ ದೋಸೆನ ಹುಡ್ಕೊಂಬಂದು ತಿನ್ನಿ. 100% ಇಷ್ಟಪಡ್ತೀರಾ ನೀವು. ಹಬ್ಬ. ಪಲ್ಯ, ಚಟ್ನಿ, ಕ್ರಿಸ್ಪಿ ದೋಸೆ ಸಖತ್ ಕಲರ್ಫುಲ್ ಆಗಿದೆ. ದೋಸೆಗಂತೂ ಹುಡ್ಕೊಂಬರ್ಬೋದು ಇಲ್ಲಿ, ಏನು ಸಾಕಲ್ಲ. ಇನ್ನೂ ಒಂದ್ಸಲ ಹೇಳ್ತೀನಿ, ದೋಸೆ ತಿನ್ಬೇಕು ಅಂದ್ರೆ ಹುಡ್ಕೊಂಬಂದು ತಿನ್ನಿ, ಪಕ್ಕಾ ಖುಷಿ ಪಡ್ತೀರಾ ನೀವು. ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಬಾ. ನಾನು ತಿಂದಂಥ ದೋಸೆ ಆಗಲಿ, ಇಡ್ಲಿ ಆಗಲಿ, ಅಲ್ಟಿಮೇಟ್. ಬಾತ್ ಆಗಲಿ, ರೆಗ್ಯುಲರ್ ಆಗಿ ಚಿತ್ರಾನ್ನ ಸಿಗ್ತಾನೆ ಇರುತ್ತಂತೆ. ಸೊ ಇನ್ನೊಂದು ಕೊಟ್ಟಿದ್ದಾರೆ, ಬಾತ್ ದೋಸೆ ಬಂದಿದೆ. ಇದು ಬೈಟು ನೋಡಿ ಯಾವ ಥರ ಇದೆ. ಬಟ್ ಅವ್ರು ಹೇಳ್ತಾ ಇದ್ರು ಅರ್ಧರ್ಧ ಏನಕ್ಕೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಈ ತರ ಅರ್ಧರ್ಧ ಕೊಟ್ಟಾಗ ಎಲ್ಲಾನು ಟೇಸ್ಟ್ ಮಾಡ್ಬೋದಲ್ಲ. ಹೌದು, ಎಲ್ಲಾನು ಟೇಸ್ಟ್ ಮಾಡ್ಬೋದು. taste ಒಂದು ಇಡ್ಲಿ, ಒಂದು ದೋಸೆ ಆರಾಮಾಗಿ ತಿನ್ಕೊಂಡು ಹೋಗ್ಬೋದು. ನಾನು ಇದನ್ನು ರೈಸ್ ಸಮೇತ ಮುರ್ಕೊಂಡು ಹಂಗೆ ಟ್ರೈ ಮಾಡ್ತೀನಿ ಫಸ್ಟು, ಆಮೇಲೆ ಚಟ್ನಿ ಜೊತೆ ನೋಡೋಣ. ಗ್ಯಾರಂಟಿ ಆರಾಮಾಗಿ ಹುಡ್ಕೊಂಬನ್ನಿ, ಮೋಸ ಅಂತೂ ಆಗಲ್ಲ. ಅಲ್ಟಿಮೇಟ್. ನಮ್ಗೆ ಹೊಟ್ಟೆ ಹಸ್ದಿದ್ದಕ್ಕೂ ಈ ತರ ಊಟ ಸಿಕ್ಕಿದ್ದಕ್ಕೂ ಸ್ವರ್ಗಾನೇ ಸಿಗ್ತಾ ಇದೆ ನಮ್ಗೆ. ಸೂಪರ್. ತುಪ್ಪದ ಫ್ಲೇವರ್ ಚೆನ್ನಾಗಿದೆ. ಸೊ ನಿಜವಾಗ್ಲೂ ಈ ಕಡೆ ಬಂದ್ರೆ ಮಾತ್ರ ಒಂದು ಸ್ಟಾಪ್ ಆಗ್ಬಿಟ್ಟು ಹೋಗಿ ಬೆಳಗ್ಗೆ 6:30 ಇಂದ 11 ಗಂಟೆ ಪ್ರತಿದಿನ ಇರುತ್ತೆ. ಯಾರಾದರೂ ಮಂತ್ರಾಲಯಗೆ ಹೋಗ್ತಾ ಇರೋರು, ಪುಟ್ಟಭರ್ತಿಗೆ ಹೋಗ್ತಾ ಇರೋರು, ಈಶಾಗೆ ಹೋಗೋರು ಖಂಡಿತ ವಿಸಿಟ್ ಮಾಡಿ. ನಂದಿ ಬೆಟ್ಟಕ್ಕೆ ಬರೋನು ಆರಾಮಾಗಿ ಬಂದ್ಬಿಡ್ಬೋದು. ಇವಾಗ ನಾವು ಅಲ್ಲಿಂದಾನೇ ಬಂದಿದ್ದು. ಸೊ ಅಲ್ಟಿಮೇಟ್ ಪ್ಲೇಸ್ ಫಾರ್ ಸೂಪರ್ ಬ್ರೇಕ್ಫಾಸ್ಟ್ ಇದು. ಫಿದಾ ಆಗೋಗ್ಬಿಟ್ಟೆ ನಾನಂತ. ಹೌದು. ಸೊ ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ರೆಫರ್ ಮಾಡ್ಕೊಳ್ಳಿ. ಸೊ ಔಟ್ ಆಫ್ ಸಿಗೋಣ. ಸೊ ಫಿನಿಶ್ ಮಾಡೋಣ. ನಮ್ಮ ಶಿ ಮತ್ತೆ ನಮ್ಮ ರಾಜಣ್ಣ ಇಬ್ರು ಕಾಯ್ತಾ ಇದ್ದಾರೆ. ಅವ್ರ ಜೊತೆನೂ ಇದನ್ನೆಲ್ಲ ಖಾಲಿ ಮಾಡಿ ಮುಗಿಸಿ ನಾವು ಔಟ್ ಆಫ್ ಸಿಗ್ತೀವಿ. ಸತ್ಯ ಪದೇ ಹೇಳ್ತಾ ಇದ್ದೆ ಜಾಗಕ್ಕೆ ಹೋಗ್ಬೇಕು ಅಂತ. ನಾನು ಬ್ಯುಸಿ ಇದ್ರೂ ನೀನೇ ಹೋಗಿ ಆದ್ರೂ ವಿಡಿಯೋ ಮಾಡ್ಕೊಂಬ ಅಂತ ಹೇಳ್ತಾರೆ ಸತ್ಯ. ನೀನು ಹೇಳಿದ್ದಕ್ಕೂ ಹೌದು ಅರ್ಥ ಇದೆ ಇದಕ್ಕೆ. ಸೊ ಆ ದೋಸೆದು ಪರಿಮಳ ಇನ್ನೂ ಕೈನಲ್ಲಿ ಹಾಗೇ ಇದೆ. ಪ್ರತಿಯೊಂದು ಬ್ರೇಕ್ಫಾಸ್ಟ್ ಐಟಮು ಅಷ್ಟೇ ತುಂಬಾ ಚೆನ್ನಾಗಿತ್ತು. ನನಗಂತೂ
ತುಂಬಾನೇ ಖುಷಿ ಆಗಿದೆ, ತುಂಬಾನೇ ಸ್ಯಾಟಿಸ್ಫೈಡ್ ಹೌದು. ಈ ಜಾಗನ ನಿಮ್ಗೆ ಪ್ರೆಸೆಂಟ್ ಮಾಡಿರೋದ್ರಿಂದ. ನನಗೆ ಬೆಂಗಳೂರಲ್ಲಿ ಅರ್ಧ ದೋಸೆ ಎಲ್ಲ ಕೊಡ್ತಾರೆ ನನಗೆ, ಅದನ್ನ ಒಂದ್ಸತಿ ಏನೋ ತಿಂದೆ ನಾನು ಅಷ್ಟೇ ಅದನ್ನ. ಸೊ ಕಂಪೇರ್ ಮಾಡ್ರೆ ಇದು ಅದಕ್ಕಿಂತನೂ ಫಾರ್ ಬೆಟರ್ ಅನ್ಸುತ್ತೆ ನನಗೆ ಅಲ್ವಾ? ಹೌದು. ಸೊ ನೀವು ಯಾರಾದರೂ ಚಿಕ್ಕಬಳ್ಳಾಪುರ, ಪುಟ್ಟಭರ್ತಿ, ಈಶಾ, ಮಂತ್ರಾಲಯ, ಹೈದರಾಬಾದ್ಗೆ ಟ್ರಾವೆಲ್ ಮಾಡ್ತಾ ಇದ್ರೆ 11 ಗಂಟೆವರೆಗೂ ಓಪನ್ ಇರುತ್ತೆ ಈ ಜಾಗ ಬೆಳಗ್ಗೆ. ಸೊ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬೋದು. ತುಂಬಾ ಒಂದು ಒಳ್ಳೆ ಬೆಲೆಯಲ್ಲಿ ಪಾಕೆಟ್ ಹೋಮ್ಲಿ ಫುಡ್. ಸೊ ಚಟ್ನಿ ಅಂತೂ ಅಲ್ಟಿಮೇಟ್ ಗುರು, ನನಗಂತೂ ಫಿದಾ ಆಗ್ಬಿಟ್ಟೆ ಆ ಒಂದು ಚಟ್ನಿಗೆ. ಸೊ ಅದ್ಭುತವಾದ ಜಾಗ. ಇನ್ನೇನು ಹೇಳ್ತೀಯ? ದೋಸೆ ಮಾತ್ರ ಮಿಸ್ ಮಾಡಬೇಡಿ. ನಾನು ಹೇಳೋದು ದೋಸೆ ಮಾತ್ರ ಮಿಸ್ ಮಾಡಬೇಡಿ. ಅರ್ಧ ದೋಸೆ ಕೊಡ್ತಾರೆ, ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲ ಐಟಮು ಚೆನ್ನಾಗಿದೆ, ಎಸ್ಪೆಷಲಿ ದೋಸೆ ಮಾತ್ರ ತಿಂದರೆ 2 ದೋಸೆ ತಿನ್ಬಿಡ್ತಾರೆ. ಸಾಧ್ಯ ಆದಷ್ಟು ನಾವು ಕವರ್ ಮಾಡಿ ತೋರಿಸಿದ್ದೀವಿ. ಇಷ್ಟ ಆಗಿದೆ ಅಂತ ನಂಬ್ತೀವಿ ಈ ವಿಡಿಯೋನ. ಸೊ ವಿಡಿಯೋ ಮುಗ್ಸಕ್ಕೆ ಮುಂಚೆ ಏನು ಮಾಡ್ಬೇಕು ಸರ್? ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಲಿ ನಾನು ಸೋಮು ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.